ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿಲ್ಲ ಅವಾಗ ಹೆಚ್ಚು ಮಳೆ ಆದರೆ ಜಾಸ್ತಿ ಅಧಿಕ ರೀತಿಯಲ್ಲಿ ನೀರು ಮಳೆ ಬಂದರೆ ಪ್ರವಾಹ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ನಮಗೆ ಕೆರೆ, ಕಟ್ಟೆ, ನದಿ, ಸರೋವರಗಳಂತಹ ಮುಂತಾದ ಪ್ರದೇಶಗಳಲ್ಲಿ ನೀರು ಶೇಖರಣೆ ಆಗಿರುತ್ತಲ್ಲ, ಅದು ಡ್ಯಾಮ್ಗಳಾಗಲಿ ಕೆರೆ ಕಟ್ಟೆಗಳಾಗಲಿ ಒಂದು ನಿರ್ದಿಷ್ಟ ಭೂ ಪ್ರದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಅದನ್ನೇ ನಾವು ಪ್ರವಾಹ ಅಂತ ಕರಿತೀವಿ ನಮಗೆ. ಹಾಗಾದ್ರೆ ಇಲ್ಲಿ ತರಗತಿಯಲ್ಲಿ ನೀವು ದುಷ್ಪರಿಣಾಮಗಳ ಬಗ್ಗೆ ನೋಡಿದ್ದೀರಲ್ಲ, ಹಾಗಾದ್ರೆ ದುಷ್ಪರಿಣಾಮಗಳು ಯಾವ್ಯಾವು? ಜೀವಹಾನಿ ಆಗುತ್ತೆ, ಸಾವು ನೋವುಗಳು. ಮತ್ತೆ ಆರ್ಥಿಕ ನಷ್ಟ. ಪ್ರವಾಹದಿಂದ ಏನೇನು ಅನುಕೂಲಗಳಾಗುತ್ತೆ, ದುಷ್ಪರಿಣಾಮ ಆಗುತ್ತೆ? ಪ್ರಶಾಂತ್ ಅವರೇ, ಸಾವು ನೋವು ಅಂದ್ರೆ ಜೀವರುತ್ತೆ, ಜಲಮಾಲಿನ್ಯ ಉಂಟಾಗುತ್ತೆ. ಜಲಮಾಲಿನ್ಯ ಉಂಟಾಗುತ್ತೆ. ಅರಣ್ಯ ನಾಶ. ವಿದ್ಯುತ್ ಹಾಗೂ ಅಂದ್ರೆ ವಿದ್ಯುತ್ನೆಲ್ಲ ಹಾಳಾಗುತ್ತೆ. ಮತ್ತೆ ಮತ್ತೇನಾಗುತ್ತೆ ಪ್ರವಾಹದಿಂದ? ಕೃಷಿ ಹಾನಿ ಕೃಷಿ ಹಾನಿ. ಕೃಷಿ ಬೆಳೆ, ಆಹಾರಗಳ ನಾಶ ಆಗುತ್ತೆ, ತಿನ್ನಬಹುದಿಲ್ಲ. ಮತ್ತೆ ಸಾಮಾಜಿಕ ಓಕೆ ಮಕ್ಕಳೇ, ಹಾಗಾದ್ರೆ ಪ್ರವಾಹದಿಂದ ನಮಗೆ ದುಷ್ಪರಿಣಾಮಗಳು ಗೊತ್ತಾಯಿತು. ಪ್ರವಾಹದಿಂದ ಅನುಕೂಲಗಳು ಇದ್ದಾವೆ ಅಂತ ನಿಮ್ಗೆ ಗೊತ್ತಿಲ್ಲ? ಗೊತ್ತಿರಲಿಲ್ಲ. ಹಾಗಾದ್ರೆ ಅನುಕೂಲಗಳು ಏನೇನಾಗುತ್ತೆ? ಒಣಭೂಮಿ ಇರುತ್ತಲ್ಲ, ಅದಕ್ಕೆ ನೀರು ಬಳಸೋದು. ಶುಷ್ಕ ಮರುಭೂಮಿಗಳು. ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಪ್ರತಿಯೊಂದು ಅಂತರ್ಜಲಗಳಿಗೆ ನೀರು